ಆಗಿದೆ. ಪ್ರಪಂಚವೆಲ್ಲ ಕತ್ತಲೆಯೇ ಆವರಿಸಿಕೊಂಡಿದೆ. ಒಂದು ಸಂದರ್ಭದಲ್ಲಿ ಇಡೀ ರಕ್ಕಸ ಸಾಮ್ರಾಜ್ಯವನ್ನು ಕತ್ತಲೆಯೇ ಆವರಿಸಿಕೊಂಡಿತ್ತು ಅಲ್ಲವೇ? ಆ ಕಾಲಕ್ಕೆ ಸುಮಾಲಿಯ ಪ್ರೇರಣೆಯಂತೆ ವೈಶ್ರವಣನ ಲಂಕೆಯಿಂದ ಓಡಿಸಿ ಈ ಲಂಕೆಯನ್ನು ಸ್ವಾಧೀನ ಮಾಡಿಕೊಂಡವನಲ್ಲವೇ ಯಶಕಂಠ. ಆ ಬಳಿಕ ರಾವಣನಾದೆ. ರಕ್ಕಸರ ಕುಲಕ್ಕೆ ಬೆಳಕನ್ನು ಕೊಡುವಂತ ಸೂರ್ಯನಾದೆ. ಇಷ್ಟು ಕಾಲ ರಕ್ಕಸರ ವಂಶದಲ್ಲಿ ಬೆಳಕಿಯೇ ತುಂಬಿತ್ತು. ಸೂರ್ಯ ವಂಶದ ರಾಮ ಯಾವ ಸಂದರ್ಭಕ್ಕೆ ಈ ಸ್ವರ್ಣಲಂಕೆಗೆ ಕಾಲಿಟ್ಟನು, ಆ ಕ್ಷಣದಿಂದ ನಮ್ಮ ಭಾಗ್ಯದ ರವಿ ಹಸ್ತಂಗತನಾಗುತ್ತಾ ಬಂದ. ರಕ್ಕಸ ಸಾಮ್ರಾಜ್ಯಕ್ಕೆ ಗ್ರಹಣದ ಉಪಾಧಿಯಲ್ಲಿ ಬಂದವ ರಾಮ. ಮೆರೆಯುತ್ತಿರುವಂತಹ ಸಾಮ್ರಾಜ್ಯ ಕರಗುತ್ತಿದೆ. ತುಂಬಿ ತುಳುಕಿರುವಂತಹ ನಗು ಮಾಸುತ್ತಿದೆ. ಸಂತೋಷದಲ್ಲಿ ದುಃಖವೇ ಆವರಿಸಿಕೊಂಡಿದೆ. ಸ್ವರ್ಣ ಲಂಕೆಯಲ್ಲಿ ನಗು ಅಲೆಯಲೆಯಾಗಿ ಹರಿಯುತ್ತಿತ್ತು. ಆದರೆ ಸೀತೆ ಒಬ್ಬಳ ನೆವನಿಂದಾಗಿ ಈ ಸ್ವರ್ಣ ಲಂಕೆ ಎಂದು ರಕ್ತ ಲಂಕೆಯಾಗಿ ಹೋಗಿದೆ. ರಾವಣ ರವತೆ ಐತಿ ರಾವಣ ಮತ್ತೊಬ್ಬರ ಅಳಿವಿನಲ್ಲಿ ಸಂತೋಷವನ್ನು ಕಂಡವ ನಾನು. ಮತ್ತೊಬ್ಬರ ಹೆಡೆತಲೆಯ ನಮ್ಮೆಟ್ಟಿ ಕಹಗೈಸಿ ನಗಾಡಿದವ ರಾವಣೋ ಲೋಕರಾವಣ ಚತುರ್ದಶ ಮುಖದಲ್ಲೆರಡಾಗಿ ಅಜೇಯನಾಗಿ ಅಷ್ಟ ದಿಕ್ಪಾಲಕರನ್ನು ಮೆಟ್ಟುವ ಮೆಟ್ಟಿಲಾಗಿಸಿಕೊಂಡವ ನಾನು. ಅಂತ ರಾವಣನಿಗೆ ಅಳುವುದಕ್ಕೂ ಒಂದು ಸ್ಥಳ ಇಲ್ಲದೆ ಹೋಯ್ತಲ್ಲ ಎಂದರು. ವ್ಯಕ್ತಿ ಬೆಳೆಯುತ್ತಾ ಹೋದಂತೆ ಸ್ವತಂತ್ರವನ್ನ ಕಳೆದುಕೊಳ್ಳುತ್ತಾ ಹೋಗುತ್ತಾನೆ. ನನಗೂ ಹಾಗೆ ಸಮಾಜದ ಮುಂದೆ ಅಳುವಂತಿಲ್ಲ ನಾನು. ಸಭೆಯಲ್ಲಿ ಆಳುವ ಅರಸನೇ ಕಣ್ಣೀರಾಕಿದಂತಾದ್ರೆ ಉಳಿದವರ ಗತಿಯೇ. ಹಾಗಾಗಿ ಸಭೆಯನ್ನ ಬೀಳ್ಕೊಟ್ಟು ಮಂಡೋದರಿಯ ಏಕಾಂತ ಭವನಕ್ಕೆ ಬಂದೆ. ಸಜ್ಜೆಯನ್ನ ಸೇರಿದೆ. ಶಿವನೇ, ಹರನೇ, ಇದೆಂತ ಗತಿ ನನಗೆ. ಸೀತಾ ಅಪಹರಣದಿಂದಾಗಿ ಇಡೀ ಲಂಕೆಯನ್ನು ಹೊತ್ತೆ ಉರಿಯುತ್ತಿದೆಯಲ್ಲ. ಆದರೂ ಮತ್ತೊಂದು ಕಡೆಯಲ್ಲಿ ಸಮಾಧಾನದ ನಿಟ್ಟುತ್ತಿರು. ರಾಮನನ್ನು ಗೂಢ ಬ್ರಹ್ಮ ಎಂಬುದಾಗಿ ನಮ್ಮ ಆಳಪ್ಪ ಹೇಳುತ್ತಾನೆ ಅಂತಾದ್ರೆ ಇದು ರಾವಣನ ಆಳ್ವಿಕೆ. ಅಡವಿಯಲ್ಲಿ ಖಂಡವನ್ನು ತಿಂದು ಹೆಂಡ ಕುಡಿಯುವಂತ ಕಾಟು ರಕ್ಕಸರು ರಾಮನೊಳಗಿನ ಗೂಢ ಬ್ರಹ್ಮತ್ವವನ್ನು ಅರಿಯುತ್ತಾರೆ ಅಂತಾದ್ರೆ ನಾವು ಕೊಟ್ಟ ಸಂಸ್ಕಾರ ಇದು. ಒಂದರ್ಥದಲ್ಲಿ ತಾತ್ವಿಕವಾಗಿ ರಾವಣನ ಗೆಲುವು, ನೈತಿಕವಾಗಿ ರಾವಣನ ಸೋಲು. ಎಂತೆಂತ ಭಟರಿದ್ದರು, ಅವರೆಲ್ಲ ಮಣ್ಣಿಗೆ ಮಣ್ಣಾಗಿ ಹೋದರೆಂದು ಹೋಗಲಿ ಮತ್ತೆ ಪಡೆಯುತ್ತೇನೆ ಮತ್ತು ವಿಶ್ವಾಸ ಇತ್ತು. ಅಲ್ಲ ಉಂಟು. ಆದರೆ ನನ್ನ ಜೀವಕ್ಕೆ ಜೀವ, ನನ್ನ ದೇಹದ ಪ್ರಾಣ, ನನ್ನ ಮಗ
ಮೇಘನಾದನ ಜೀವನಾದವೇ ಹಾರಿ ಹೋಯಿತು ಅಂತಾದ್ರೆ ರಾಮನ ಪ್ರತ್ಯಕ್ಷವಾಗಿ ಹೆಣವೇ ಆಗಿ ಹೋದ. ನಾನು ಸೋತಿದ್ದು ಈಗ. ವಿರೋಧಿ ರಾಮ ನನ್ನ ಶ್ವೇತಛತ್ರವನ್ನು ಹಾರಿಸಿದಾಗ ನಾನು ಎದೆಗುಂದಲಿಲ್ಲ. ವಿರೋಧಿ ರಾಮ ನನ್ನನ್ನು ನಿವಸ್ತ್ರನಾಗಿ ವಿವಸ್ತ್ರಗೊಳಿಸಿ ಅರಮನೆಗೆ ಓಡಿಸಿದಾಗ ನಾನು ಎದೆಗುಂದಲಿಲ್ಲ. ಆದರೆ ಈ ಕಲಂಕಲಂಕೆಯ ಉತ್ತರಾಧಿಕಾರಿ, ಕೋಟಿ ಕೋಟಿ ರಕ್ಕಸರ ಆಶಾದೀಪ, ನನ್ನ ಮಗ ಬೇಗನಾದ ಸತ್ತಾಗ ನಿಜಕ್ಕೂ ನಾನು ಸೋತೆ. ಯಾಕೆ ಹೀಗಾಯಿತು? ಕಾರಣ ನನ್ನ ತಂಗಿಯ ಸವಿ ಮಾತಿನ ಹಂಗಿಗೆ ಒಳಗಾದ ನಾನು. ತಂಗಿಯ ಸವಿ ಮಾತಿಗೆ ಹಂಗಿಗನ ತಂಗಿಯ ಸವಿ ಮಾತಿಗೆ ನಾ ಹಂಗಿಗ ತಂಗಿಯ ಸವಿ ಮಾತಿಗೆ ತಂಗಿಯ ಸವಿ ಮಾತಿಗೆ ನಾ